ಎಲ್ರಿಗೂ ನಮಸ್ಕಾರ. ನಮ್ಮ ಕೈಟ್ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲದ ಬಿಗ್ನರ್ ಆಗಿದ್ದೀರಾ? ಪರವಾಗಿಲ್ಲ, ಇವತ್ತು ನಾವು ಸ್ಟಾಕ್ ಮಾರ್ಕೆಟನ್ನು ಜೀರೋ ಲೆವೆಲ್ನಿಂದ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋಣ. ಸೊ ನೋಡ್ಕೋತಾ ಹೋಗೋಣ. ಫಸ್ಟ್ ಆಫ್ ಆಲ್, ಸ್ಟಾಕ್ ಅಂದರೆ ಏನು, ಶೇರ್ಸ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತದೆ, ಕಂಪನಿ, ಸ್ಟಾಕ್ ಎಕ್ಸ್ಚೇಂಜ್, ಬ್ರೋಕರ್ ಆ್ಯಂಡ್ ಇನ್ವೆಸ್ಟರ್ ಇವರೆಲ್ಲರ ನಡುವಿನ ರಿಲೇಷನ್ಶಿಪ್ ಏನು, NSE ಮತ್ತು BSE ಅಂದರೆ ಏನು, ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಏನು, ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ನಡುವಿನ ಡಿಫ್ರೆನ್ಸ್ ಏನು, ಇವೆಲ್ಲವನ್ನು ನಾವೇನು ಮಾಡೋಣ, ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಸೊ ಫಸ್ಟ್ ಒನ್, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್? ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಸ್ಟಾಕ್ಸ್ ಅಥವಾ ಶೇರ್ಸನ್ನು ಬೈ ಆ್ಯಂಡ್ ಸೆಲ್ ಮಾಡಲು ಇರುವ ಆರ್ಗನೈಸ್ಡ್ ಮಾರ್ಕೆಟ್ ಪ್ಲೇಸನ್ನು ಸ್ಟಾಕ್ ಮಾರ್ಕೆಟ್ ಅಂತ ನಾವೇನು ಕರಿಬೋದು. ಸೊ ಅಂದರೆ ಇಲ್ಲಿ ಕಂಪ್ನೀಸ್, ಇನ್ವೆಸ್ಟರ್ಸ್ ಆ್ಯಂಡ್ ಮಾರ್ಕೆಟ್ ಪಾರ್ಟಿಸಿಪೇಟ್ಸ್ ಏನು ಮಾಡ್ತಿರ್ತಾರಂದರೆ ಭಾಗವನ್ನು ವಹಿಸಿರ್ತಾರೆ. ನೀವು ಒಂದು ಕಂಪ್ನಿಯ ಶೇರನ್ನು ಖರೀದಿಸಿದಾಗ ಅಥವಾ ಬೈ ಮಾಡಿದಾಗ ಆ ಕಂಪನಿಯಲ್ಲಿ ಒಂದು ಸಣ್ಣ ಓನರ್ಶಿಪ್ ಇಂಟ್ರೆಸ್ಟನ್ನು ಪಡೆದುಕೊಳ್ತೀರಿ. ಅಂದರೆ ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ, ಆ ಕಂಪನಿ ತನ್ನ ಓನರ್ಶಿಪ್ಪನ್ನು ಹಲವಾರು ಶೇರ್ಸ್ ಆಗಿ ಡಿವೈಡ್ ಮಾಡಿದೆ. ನೀವು ಆ ಶೇರ್ಸ್ನಲ್ಲಿ ಕೆಲವು ಶೇರ್ಸ್ಗಳನ್ನು ಖರೀದಿ ಮಾಡಿದರೆ ನೀವು ಆ ಕಂಪನಿಯ ಶೇರ್ ಹೋಲ್ಡರ್ ಆಗುತ್ತೀರಿ. ಶೇರ್ ಹೋಲ್ಡರ್ ಅಂದರೆ ಶೇರ್ಸನ್ನು ಹೊಂದಿರುವಂತಹ ವ್ಯಕ್ತಿ. ಹಾಗಾದರೆ ಕಂಪ್ನಿಗೆ ಸ್ಟಾಕ್ ಮಾರ್ಕೆಟ್ ಏಕೆ ಬೇಕು? ಸೊ ಈಗ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನಪ್ಪ ಅಂದರೆ, ಕಂಪ್ನಿಗೆ ಶೇರ್ಸ್ ಇಶ್ಯೂ ಮಾಡುವ ಅಗತ್ಯ ಏನು? ಸೊ ಒಂದು ಕಂಪನಿ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗೈತಿ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಆ ಕಂಪ್ನಿ ಏನು ಮಾಡಬೇಕಪ್ಪ, ಮತ್ತೊಂದು ಹೊಸ ಫ್ಯಾಕ್ಟ್ರಿಯನ್ನು ಕಟ್ಟಬೇಕು, ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು, ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಅದಕ್ಕಾಗಿ ಆ ಕಂಪ್ನಿಗೆ ಕ್ಯಾಪಿಟಲ್ ಬೇಕಾಗಬಹುದು. ಸೊ ಕಂಪನಿ ಈ ಥರ ವಿವಿಧ ರೀತಿಯಲ್ಲಿ ಕ್ಯಾಪಿಟಲೈಸನ್ನು ರೇಸ್ ಮಾಡ್ಬೋದು. ಅವುಗಳಲ್ಲಿ ಪಬ್ಲಿಕ್ಕಿಗೆ ಶೇರ್ಸನ್ನು ಆಫರ್ ಮಾಡುವುದು ಕೂಡ ಒಂದು ರೀತಿಯ ಮಾರ್ಗ. ಅಂದರೆ ಈ ಕಂಪ್ನಿಗೆ ಹಣ ಬೇಕಾಗೈತಿ. ಸೊ ಹಣ ಬೇಕಾಗಿರೋದ್ರಿಂದ ತನ್ನ ಕಂಪನಿಯ ಕೆಲವೊಂದಿಷ್ಟು ಶೇರ್ಸ್ಗಳನ್ನು ಪಬ್ಲಿಕ್ಕಿಗೆ ಆಫರ್ ಮಾಡ್ತದೆ. ಅಂದ್ರೆ ನೀವು ಈ ಶೇರ್ಸ್ಗಳನ್ನು ಬೈ ಮಾಡಿದ್ರೆ ನಮ್ಮ ಕಂಪ್ನಿಯೊಳಗೆ ಏನಾಗ್ತೀರಿ, ಶೇರ್ ಹೋಲ್ಡರ್ ಆಗ್ತೀರಿ ಅಂತ ಒಂದು ಆಫರನ್ನು ಇಟ್ಟಾಗ ಪಬ್ಲಿಕ್ ಏನು ಮಾಡ್ತೈತಿ ಅಂದ್ರೆ ಶೇರ್ಸ್ಗಳನ್ನು ಬೈ ಮಾಡೋದ್ರಿಂದ ಆ ಕಂಪ್ನಿಗೆ ಕ್ಯಾಪಿಟಲ್ ಏನಾಗ್ತೈತಿ, ರೇಸ್ ಆಗ್ತೈತಿ. ಸೊ ಈ ರೀತಿಯೊಳಗೆ ಕಂಪ್ನಿ ಏನು ಮಾಡ್ಬೋದು ಅಂದ್ರೆ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಕಂಪ್ನೀಸ್ಗೆ ಕ್ಯಾಪಿಟಲ್ ರೇಸ್ ಮಾಡಲು ಮತ್ತು ಇನ್ವೆಸ್ಟರ್ಸ್ಗೆ ಕಂಪ್ನೀಸಲ್ಲಿ ಓನರ್ಶಿಪ್ ಪಡೆಯಲು ಒಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇದ್ದ ಹಾಗೆ. ಸೊ ನೆಕ್ಸ್ಟ್ ಒನ್ ನಾವು ನೋಡಬೇಕಾದ್ರೆ, ಈಗ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತದೆ ಅನ್ನೋದನ್ನು ಒಂದು ಸಿಂಪಲ್ ಫ್ಲೋನಲ್ಲಿ ನಾವು ನೋಡೋಣ. ಸೊ ಕಂಪ್ನಿ, ಸ್ಟಾಕ್ ಎಕ್ಸ್ಚೇಂಜ್, ಬ್ರೋಕರ್ ಆ್ಯಂಡ್ ಇನ್ವೆಸ್ಟರ್. ಸೊ ಕಂಪ್ನಿ ಏನು ಮಾಡ್ತೈತಿ ಅಂದ್ರೆ, ಮೊದಲಿಗೆ ಕಂಪ್ನಿ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಸೊ ಈ ಇಶ್ಯೂ ಮಾಡಿದಂತಹ ಶೇರ್ಸು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಬಹುದು. ಸೊ ಅಗೇನ್ ಲಿಸ್ಟ್ ಆದಂತಹ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿನ ಶೇರ್ಸ್ಗಳ ಮಾಹಿತಿ ಬ್ರೋಕರ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಸಿಗುತ್ತದೆ. ಸೊ ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಮೂಲಕ ಇನ್ವೆಸ್ಟರ್ ಬೈ ಆರ್ ಸೆಲ್ಲನ್ನು ಆರ್ಡರ್ ಪ್ಲೇಸ್ ಮಾಡ್ತಾನೆ. ಸೊ ಈ ರೀತಿಯಾಗಿ ಒಂದು ಫ್ಲೋನಲ್ಲಿ ಶೇರ್ ಮಾರ್ಕೆಟ್ ಏನು ಮಾಡ್ತೈತಿ ಅಂದ್ರೆ ವರ್ಕನ್ನು ಮಾಡ್ತೈತಿ. ಸೊ ಬ್ರೋಕರ್ ಮಾರ್ಕೆಟ್ ಅಕೇಸ್ ಆ್ಯಂಡ್ ಆರ್ಡರ್ ಎಕ್ಸಿಕ್ಯೂಷನ್ಗೆ ಏನು ಮಾಡ್ತಾನಂದ್ರೆ ಸಹಾಯ ಮಾಡ್ತಾನೆ. ನೆಕ್ಸ್ಟ್ ಹೀಗೆ ಇನ್ವೆಸ್ಟರ್ ಲಿಸ್ಟೆಡ್ ಶೇರ್ನಲ್ಲಿ ಪಾರ್ಟಿಸಿಪೇಟನ್ನು ಮಾಡಬಹುದು. ಇದು
ಬಿಗಿನರ್ ಲೆವೆಲ್ನಲ್ಲಿ ರಿಮೆಂಬರ್ ಮಾಡಿಕೊಳ್ಬೇಕಾದಂತಹ ಬೇಸಿಕ್ ಸ್ಟ್ರಕ್ಚರ್. ಇನ್ ನೆಕ್ಸ್ಟ್ ಪಾಯಿಂಟ್, ಶೇರ್ ಪ್ರೈಸ್ ಏಕೆ ಮೂವ್ ಆಗುತ್ತದೆ. ಸೊ ಈಗ ಎಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ವಶನ್, ಒಂದು ಸ್ಟಾಕ್ ಇವತ್ತು 100 ರೂಪಿ ಇತ್ತು, ಸೊ ನೆಕ್ಸ್ಟ್ ಡೇ ಅದೇನಾಯ್ತಪ್ಪ ಅಂದ್ರೆ 120 ರೂಪೀಸ್ ಆಯಿತು. ಏಕೆ? ಸೊ ನಿಮ್ಗೆ ಅನ್ನಿಸ್ಬೋದು, ಸೊ ನೀವು ಇವಾಗ ಏನದಿರಿ ಅಂದರೆ ಎಲ್ಲರೂ ಏನು ಮಾಡಿರ್ತೀರಿ, ಸ್ಟಾಕ್ಸ್ ಬಗ್ಗೆ ಕೇಳಿರ್ತೀರಿ, ಶೇರ್ಸ್ ಬಗ್ಗೆ ಕೇಳಿರ್ತೀರಿ. ಸೊ ಇವತ್ತೊಂದು ಏನಿರ್ತೈತಿ ಅಂದ್ರೆ, ಒಂದೇನಾದರೂ ವಸ್ತುವನ್ನು ನೀವು ತೊಗೊಳಕ್ಕೆ ಹೋದ್ರಿ ಅಂದ್ರೆ 100 ರೂಪೀಸ್ ಇದ್ದು ನೆಕ್ಸ್ಟ್ ಡೇ ನೀವು ಅದನ್ನೇ ಪರ್ಚೇಸ್ ಮಾಡೋಕ್ಕೆ ಹೋದ್ರಿ ಅಂದ್ರೆ ಅದೇನಾಗಿರ್ತೈತಿ ಅಂದ್ರೆ 120 ರೂಪೀಸ್ ಆಗೈತಿ ಅಂತ. ಸೊ ಯಾಕೆ ಈ ಥರ ಆಗ್ತೈತಿ? ಯಾಕೆ ಈ ಥರ ಆಗ್ತೈತಿ ಅಂದ್ರೆ, ನೀವು ಬೇಸಿಕ್ ಲೆವೆಲಲ್ಲಿ ಇರೋದ್ರಿಂದ, ಸೊ ಬೇಸಿಕ್ ಲೆವೆಲ್ನಲ್ಲಿ ಇದನ್ನ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೂಲಕ ನಾವೇನು ಮಾಡ್ಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಬೋದು. ಇಟ್ ಮೀನ್ಸ್, ಸೊ ನೋಡ್ರಿ, ಇಲ್ಲಿ ಈ ಕ್ಯಾಂಡಲ್ನಲ್ಲಿ ನಿಮ್ಗೆ ಬೈಯಿಂಗ್ ಪ್ರೆಷರ್, ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಬೈಯಿಂಗ್ ಪ್ರೆಷರ್ ಕಾಣಿಸತ್ತೈತಲ್ಲ, ಸೊ ಇಲ್ಲಿ ಬೈಯಿಂಗ್ ಪ್ರೆಷರ್ ಇರೋದ್ರಿಂದ ಶೇರ್ನ ಪ್ರೈಸ್ ಏನಾಗ್ಬೋದು, ಮೇಲಕ್ಕೆ ಹೋಗ್ಬೋದು. ಸೊ ಅದೇ ಥರ ಅನದರ್ ಎಕ್ಸಾಂಪಲ್, ಇಲ್ಲೇನು ಸೆಲ್ಲಿಂಗ್ ಪ್ರೆಷರ್ ಅಂದ್ರೆ ರೆಡ್ ಕ್ಯಾಂಡಲ್ಸ್. ಸೊ ನೋಡ್ರಿ, ಬೈಯಿಂಗ್ ಪ್ರೆಷರ್ ಅಂದ್ರೆ ಗ್ರೀನ್ ಕ್ಯಾಂಡಲ್ಸ್ ಇರುವಂಥದ್ದು, ಸೊ ಸೆಲ್ಲಿಂಗ್ ಪ್ರೆಷರ್ ಅಂದ್ರೆ ರೆಡ್ ಕ್ಯಾಂಡಲ್ಸ್. ಸೊ ಇವೇನು ನಿಮಗೆ ಕಾಣಿಸ್ತಿದಾವಲ್ಲ ರೆಡ್ ಕ್ಯಾಂಡಲ್ಸ್, ಸೊ ಈ ರೆಡ್ ಕ್ಯಾಂಡಲ್ಸಿಂದ ನಾವೇನು ಮಾಡ್ಬೋದು ಅಂದ್ರೆ ಸೆಲ್ಲಿಂಗ್ ಪ್ರೆಷರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸೆಲ್ಲಿಂಗ್ ಪ್ರೆಷರ್ ಅಂದರೆ ಪ್ರೈಸ್ ಏನಾಗ್ಬೋದು ಅಂದ್ರೆ ಕೆಳಗಡೆ ಬರಬಹುದು. ಅಂದರೆ ನೋಡ್ರಿ, ಏನಾಗ್ತೈತಿ ಅಂದ್ರೆ, ನೀವು ಈಗ ಒಂದು ಯಾವುದಾದ್ರೂ ಒಂದು, ನೀವೆಲ್ಲರೂ ಸಾಮಾನ್ಯವಾಗಿ ನೋಡ್ತಿರ್ತೀರಿ, ಎಲ್ಲ ರೀತಿಯಾದಂತಹ ವಸ್ತುಗಳನ್ನು ನೋಡ್ತಿರ್ತೀರಿ. ಸೊ ಒಂದು ವಸ್ತುವಿನ ಬೆಲೆ ಈಗ 100 ರೂಪೀಸ್ ಇತ್ತಪ್ಪ ಅಂದ್ರೆ ಅದನ್ನ ಜಾಸ್ತಿ ಎಲ್ಲರೂ ಕೊಂಡ್ಕೊಳಕತ್ತಿದ್ರು, ಬೈ ಮಾಡಕತ್ತಿದ್ರು ಅಂದ್ರೆ ಅದೇನಾಗ್ತೈತಿ ಅಂದ್ರೆ ಅದ್ರ ಪ್ರೈಸು ಜಾಸ್ತಿ ಆಗ್ತೈತಿ. ಅದೇ ಅದನ್ನು ಆ ವಸ್ತುವನ್ನು ಕೊಂಡ್ಕೊಳ್ಳೋದು ಕಡಿಮೆ ಮಾಡಿದ್ರೆ ಅದ್ರದ್ದು ಏನಾಗ್ತೈತಿ ಅಂದ್ರೆ ಪ್ರೈಸ್ ಕಡಿಮೆ ಆಗ್ತೈತಿ. ಸೊ ನೋಡ್ರಿ, ಬಯರ್ಸ್ ಒಂದು ಸ್ಟಾಕನ್ನು ಬೈ ಮಾಡಲು ಹೆಚ್ಚು ಇಂಟ್ರೆಸ್ಟೆಡ್ ಆಗಿದ್ರೆ, ಸೊ ಆಗ ಏನಾಗ್ತೈತಿ ಅಂದ್ರೆ ಬೈಯಿಂಗ್ ಡಿಮ್ಯಾಂಡ್ ಏನಾಗ್ಬೋದು ಅಂದ್ರೆ ಹೆಚ್ಚಾಗ್ಬೋದು. ಅದೇ ಥರ ಸೆಲ್ಲರ್ಸ್ ಹೆಚ್ಚು ಅಗ್ರೆಸಿವ್ ಆಗಿದ್ರೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗ್ಬೋದು. ಸೊ ಇದರಿಂದ ಏನಾಗ್ತೈತಿ ಅಂದ್ರೆ ಪ್ರೈಸ್ ಮೂಮೆಂಟ್ ಆಗ್ತೈತಿ. ಸೊ ಅಂದರೆ ಪ್ರೈಸ್ ಮೂಮೆಂಟ್ಗೆ ಬರೀ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಷ್ಟೇ ರೀಸನ್ ಅಲ್ಲ. ಸೊ ಅದ್ರೊಳಗೆ ಏನಾಗ್ತಾವೆ ಅಂದ್ರೆ ಕಂಪ್ನಿ ಅರ್ನಿಂಗ್ಸು, ನ್ಯೂಸು, ಎಕನಾಮಿಕ್ಸ್ ಕಂಡೀಷನ್ಸು, ಇಂಟ್ರೆಸ್ಟ್ ರೇಟ್ಸು, ಇನ್ವೆಸ್ಟರ್ಸ್ ಇರ್ತಾರಲ್ಲ, ಆ ಇನ್ವೆಸ್ಟರ್ಸ್ ಇಟ್ಕೊಂಡಿರುವಂಥ ಎಕ್ಸ್ಪೆಕ್ಟೇಷನ್ಸು, ಮತ್ತು ಅವರು ಇನ್ವೆಸ್ಟರ್ಸ್ ಸೆಂಟಿಮೆಂಟು, ಮತ್ತು ಲಿಕ್ವಿಡಿಟಿ, ಮಾರ್ಕೆಟ್ ಒಳಗಿರುವಂತಹ ಲಿಕ್ವಿಡಿಟಿ, ಇವೆಲ್ಲ ಫ್ಯಾಕ್ಟರ್ಸ್ ಏನಾಗ್ತಾವೆ ಅಂದ್ರೆ ಒಂದು ಶೇರಿನ ಪ್ರೈಸ್ ಮೂಮೆಂಟ್ಗೆ ಪರಿಣಾಮವನ್ನು ಬೀರ್ತಿರ್ತಾವೆ. ಸೊ ಇಷ್ಟೆಲ್ಲ ನಾವು ಏನು ಮಾಡಿದ್ವಿ ಅಂದ್ರೆ ಅಬ್ಸರ್ವ್ ಮಾಡಿದ್ವಿ. ಸೊ ಸ್ಟಾಕ್ಸ್ ಬಗ್ಗೆ ನೋಡಿದ್ವಿ, ಇನ್ವೆಸ್ಟರ್ಸ್ ನೋಡಿದ್ವಿ, ಕಂಪ್ನಿ ನೋಡಿದ್ವಿ, ಸ್ಟಾಕ್ ಎಕ್ಸ್ಚೇಂಜ್ ನೋಡಿದ್ವಿ. ಸೊ ಅಲ್ಲಿ ಶೇರ್ಸ್ ಯಾವ ಥರ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಲಿಸ್ಟೆಡ್ ಆಗ್ತಾವು ಅಂತ ಹೇಳಿ ಏನು ಮಾಡಿದ್ವಿ, ನಾವೆಲ್ಲ ನೋಡಿದ್ವಿ. ಇನ್ನು ನೆಕ್ಸ್ಟ್ ಸ್ಟಾಕ್ ಚಾರ್ಟ್. ಅಂದ್ರೆ ಈಗ ನಾವು ಸ್ಟಾಕ್ ಬಗ್ಗೆ ಕೇಳಿದ್ವಿ, ಪ್ರೈಸ್ ಮೂಮೆಂಟ್ ಬಗ್ಗೆ ಕೇಳಿದ್ವಿ. ಸೊ ಪ್ರೈಸ್ ಮೂಮೆಂಟನ್ನು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಚಾರ್ಟ್ ಒಳಗೆ ಏನು ಮಾಡ್ತೀವಿ ಅಂದರೆ ನೋಡ್ತಿರ್ತೀವಿ. ಸೊ ಈಗ ನಾವು ಸಿಂಪಲ್ಲಾಗಿ ಏನು ಮಾಡೋಣ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಚಾರ್ಟ್ ಕಡೆ ಬರೋಣ. ಸೊ ನೀವು ಟ್ರೇಡಿಂಗ್ ವ್ಯೂ ಅಥವಾ ಬೇರೆ ಯಾವುದಾದ್ರೂ ಚಾರ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾಕ್ ಮಾರ್ಕೆಟನ್ನು ನೋಡಿದಾಗ ನಿಮಗೆ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ಸ್ ಏನು ಮಾಡ್ತಾವಂದ್ರೆ ಕಾಣಿಸ್ತವೆ. ಸೊ ನಾನು ಏನು ಮಾಡತ್ತೀನಿ ಅಂದ್ರೆ ಟ್ರೇಡಿಂಗ್ ವ್ಯೂ ಚಾರ್ಟನ್ನು ಯೂಸ್ ಮಾಡತ್ತೀನಿ. ಸೊ ಟ್ರೇಡಿಂಗ್ ವ್ಯೂ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಿರುವಂತಹ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ಸ್ ಏನಪ್ಪ ಅಂದ್ರೆ ನಮಗೆ ಪ್ರೈಸ್ ಮೂಮೆಂಟನ್ನು ಯಾವ ಥರ ಆಗ್ತಾವೆ ಮಾಡ್ತಾವೆ ಅನ್ನೋದನ್ನು ಏನು ಮಾಡ್ತಾವೆ ಅಂದರೆ ಇಂಡಿಕೇಟ್ ಮಾಡ್ತಿರ್ತಾವೆ. ಸೊ ನೋಡ್ರಿ, ಈ ಕ್ಯಾಂಡಲ್ಸ್ ಇಲ್ಲಿ ಏನು ಕಾಣಿಸ್ತಿದ್ದಾವಲ್ಲ, ಈ ಕ್ಯಾಂಡಲ್ಸ್ ಒಂದು ನಿರ್ದಿಷ್ಟ ಟೈಮ್ ಪೀರಿಯಡ್ನಲ್ಲಿ ಪ್ರೈಸ್ ಹೇಗೆ ಮೂವ್ ಆಯಿತು ಅನ್ನೋದನ್ನು ತೋರಿಸುತ್ತವೆ. ಸೊ ನೋಡ್ರಿ, ಇದ್ರೊಳಗೆ ಯೂಸ್ವಲಿ ಇವೇನು ಕಾಣತ್ತವಲ್ಲ ಗ್ರೀನ್ ಕ್ಯಾಂಡಲ್ಸ್, ಸೊ ಈ ಗ್ರೀನ್ ಕ್ಯಾಂಡಲ್ನೊಳಗೆ ನಾವು ಏನು ಮಾಡ್ಬೋದು ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ಗಿಂತ ಮೇಲಿರ್ತೈತಿ ಅಂತ ಹೇಳಿ ತಿಳ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಹೆಂಗೆ ಕಾಣತ್ತವಲ್ಲ ರೆಡ್ ಕ್ಯಾಂಡಲ್, ಸೊ ಈ ರೆಡ್ ಕ್ಯಾಂಡಲ್ನಲ್ಲಿ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ಗಿಂತ ಕೆಳಗಿರ್ತೈತಿ ಅಂತ ಹೇಳಿ ನಾವೇನು ಮಾಡ್ಕೋಬೋದು ಅಂದ್ರೆ ತಿಳ್ಕೊಬಹುದು. ಸೊ ನೋಡ್ರಿ, ಇದ್ರೊಳಗೆ ಈಗ
ಎವ್ರಿ ಕ್ಯಾಂಡಲ್ ಒಳಗೆ ನಾವು ಓಪನ್, ಹೈ, ಲೋ ಮತ್ತು ಕ್ಲೋಸ್ ಅಂತ 4 ಮೇಜರ್ ಪ್ರೈಸ್ ಪಾಯಿಂಟ್ಸ್ಗಳನ್ನು ನೋಡಬಹುದು. ಇದೇನಪ್ಪ ಅಂದರೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ಬೇಸಿಕ್ ಫೌಂಡೇಶನ್. ಇನ್ನು ಮತ್ತು ನೋಡ್ರಿ ನೆಕ್ಸ್ಟ್ ಒನ್ NSE ಮತ್ತು BSE ಅಂದರೆ ಏನು. ಈಗ ಇಂಡಿಯಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಫ್ರಿಕ್ವೆಂಟ್ಲಿ ಕೇಳುವ 2 ಮೇಜರ್ ನೇಮ್ಸ್ ಅಂದರೆ ಒಂದು NSE ಮತ್ತು ಇನ್ನೊಂದು BSE. ಸೊ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಹಾಗೆ BSE ಅಂದರೆ BSE LTD, ಹಿಸ್ಟ್ರಿಕಲಿ ಹೇಳಬೇಕಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವೆರಡೂ ಏನಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿರುವಂತಹ ಸ್ಟಾಕ್ ಎಕ್ಸ್ಚೇಂಜಸ್ಗಳು. ಸೊ ಈ ಸ್ಟಾಕ್ ಎಕ್ಸ್ಚೇಂಜನ್ನು ಶೇರ್ಸ್ ಮತ್ತು ಸೆಕ್ಯುರಿಟಿ ಟ್ರೇಡ್ ಮಾಡಲು ಇರುವಂತಹ ಆರ್ಗನೈಸ್ಡ್ ಮಾರ್ಕೆಟ್ ಪ್ಲೇಸ್ ಅಂತ ನಾವೇನು ಮಾಡ್ಕೋಬೋದು ಅಂದ್ರೆ ತಿಳ್ಕೊಬಹುದು. ಸೊ ನೋಡ್ರಿ ಅಂದ್ರೆ ಈಗ ನೀವು ಶೇರ್ಸು ಮತ್ತು ಸೆಕ್ಯುರಿಟೀಸನ್ನು ಟ್ರೇಡ್ ಮಾಡೋಕ್ಕೆ ಏನು ಬೇಕಪ್ಪ ಅಂದರೆ ಇವೆರಡು ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ಗಳು ಬೇಕು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಬ್ರೋಕರ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಎರಡೂ ಒಂದೇ ಅಲ್ಲ. ಸೊ ನಾವು ಮೊಬೈಲ್ನೊಳಗೆ ಯೂಸ್ ಮಾಡುವಂತಹ ಬ್ರೋಕರ್ ಆ್ಯಪ್ಗಳು ಎಕ್ಸ್ಚೇಂಜ್ ಅಲ್ಲ. ಸೊ ಇವು ಏನಪ್ಪ ಅಂದರೆ ನಾವು ಮಾರ್ಕೆಟನ್ನು ಅಕೇಸ್ ಮಾಡಲು, ಇಲ್ಲ ಅಂದರೆ ನಾವು ಯಾವುದಾದ್ರೂ ಸ್ಟಾಕನ್ನು ಬೈ ಆರ್ ಸೆಲ್ ಅಂದರೆ ಆರ್ಡರ್ ಪ್ಲೇಸ್ಮೆಂಟ್ ಮಾಡೋಕ್ಕಿರುವಂತಹ ಅಂದರೆ ಸರ್ವಿಸ್ ನೀಡೋಕ್ಕಿರುವಂತಹ ಇಂಟರ್ಮೀಡಿಯರಿ. ಸೊ ಅಗೇನ್ ನೆಕ್ಸ್ಟ್ ಇನ್ನೊಂದು ಮೇಜರ್ ಪಾಯಿಂಟ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್. ಸೊ ಈಗ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಇವೆರಡು ಹೆಸರು ಕೇಳೋಣ. ಒಂದು ನಾರ್ಮಲ್ ಅಂದರೆ ಒಂದು ಕಾಮನ್ ಏನಪ್ಪ ಕ್ವಶನ್ ಬರ್ತೈತಿ ಅಂದ್ರೆ ನಿಫ್ಟಿ ಅಂದರೆ ಏನು, ಸೆನ್ಸೆಕ್ಸ್ ಅಂದರೆ ಏನು, ಸೊ ಇವೆರಡು ಯಾವ ರೀತಿ ವರ್ಕ್ ಮಾಡ್ತಾವ, ಏನು ಮಾಡ್ತಾವ. ಸೊ ನೋಡ್ರಿ ನಾವು ನಿಫ್ಟಿ 50 ಅಂತ ಕರಿತೀವಿ. ಸೊ ನಿಫ್ಟಿ 50 ಅಂದ್ರೆ ಒಂದು ಮೇಜರ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಸೊ ಈ ನಿಫ್ಟಿ 50 ಒಳಗೆ ಏನಿರ್ತೈತಿ ಅಂದ್ರೆ NSE ಒಳಗಿರುವಂತಹ ಲಾರ್ಜ್ ಕಂಪ್ನಿಗಳ ಲಿಸ್ಟ್ ಏನಾಗಿರ್ತೈತಿ ಅಂದ್ರೆ ಈ ನಿಫ್ಟಿ 50 ಒಳಗೆ ನಮಗೆ ಸಿಗ್ತೈತಿ. ಇನ್ನು ನೆಕ್ಸ್ಟ್ ಸೆನ್ಸೆಕ್ಸ್. ಸೊ ಸೆನ್ಸೆಕ್ಸು ಒಂದು ಏನಪ್ಪ ಅಂದ್ರೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಇದ್ರೊಳಗೆ ಏನಿರ್ತೈತಿ ಅಂದ್ರೆ BSE. ಸೊ BSEಯ 30 ಪ್ರಮುಖ ಕಂಪನಿಗಳ ಇಂಡೆಕ್ಸ್ ಎಲ್ಲಾಗಿರ್ತೈತಿ ಅಂದ್ರೆ ಈ ಸೆನ್ಸೆಕ್ಸ್ ಒಳಗಿರ್ತೈತಿ. ಸೊ ಈಗ ನಾವು ಹೇಳ್ಬೋದು, ಸೊ ಈಗ ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಬಂದು. ಸೊ ಇಂಡೆಕ್ಸ್ ಅಂದ್ರೆ ಕಂಪ್ನಿ ಅಲ್ಲ. ಸೊ ಇಂಡೆಕ್ಸ್ ಅಂದ್ರೆ ಹಲವಾರು ಸ್ಟಾಕ್ನ ಪರ್ಫಾರ್ಮೆನ್ಸನ್ನು ಒಟ್ಟಾಗಿ ರೀಪ್ರೆಸೆಂಟ್ ಮಾಡುವಂತಹ ಒಂದು ಬೆಂಚ್ ಮಾರ್ಕ್. ಅದಕ್ಕೆ ನಾವೇನಂತ ಕರಿತೀವಿ, ಇಂಡೆಕ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ನಾವು ಈಗ ನಿಫ್ಟಿ 50 ಅಂತ ನೋಡಿದ್ವಿ. ಸೊ ನಿಫ್ಟಿ ಒಳಗೆ ನಾವು 1% ಮೇಲ್ಗಡೆ ಹೋಗೈತಿ, ಅಪ್ ಆಗೈತಿ ಅಂದ್ರೆ ನಿಫ್ಟಿ ಒಳಗಿರುವಂತಹ ಪ್ರತಿಯೊಂದು ಸ್ಟಾಕು 1% ಅಪ್ ಆಗೈತಿ ಅಂದ್ರೆ 1% ಏರೈತಿ, ಮೇಲಕ್ಕೆ ಹೋಗೈತಿ ಅಂತ ಅರ್ಥ ಅಲ್ಲ. ಇಂಡಿವಿಜುವಲ್ ಸ್ಟಾಕ್ಸು ಬೇರೆ ಬೇರೆ ರೀತಿಯಲ್ಲಿ ಮೂವ್ ಆಗಿರಬಹುದು. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ IPO ಅಂದರೆ ಏನು, ವಾಟ್ ಈಸ್ IPO. ಸೊ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಒಂದು ಕಂಪನಿ ಮೊದಲ ಬಾರಿಗೆ ಪಬ್ಲಿಕ್ ಇನ್ವೆಸ್ಟರ್ಗೆ ಶೇರ್ಸ್ ಆಫರ್ ಮಾಡುವಂತಹ ಒಂದು ಪ್ರೊಸೆಸಿಂಗನ್ನು ನಾವೇನಂತ ಕರಿತೀವಿ ಅಂದ್ರೆ IPO ಅಂತ ಕರಿತೀವಿ. ಸೊ ನೋಡ್ರಿ ಈಗ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬೇಕು. ಸೊ ಈ ರೀತಿ ಏನಿರ್ತೈತಿ ಅಂದ್ರೆ IPOವನ್ನು ಏನು ಮಾಡ್ತಾವೆ ಅಂದ್ರೆ ಕಂಪ್ನಿಗಳು ನಡೆಸ್ತಿರ್ತಾವೆ. ಸೊ ಕಂಪ್ನಿಗಳು IPOವನ್ನು ಯಾಕೆ ನಡೆಸ್ತಾವಪ್ಪ ಅಂದ್ರೆ ಕಂಪ್ನಿಗಳು ಕ್ಯಾಪಿಟಲನ್ನು ರೈಸ್ ಮಾಡೋ ಸಲುವಾಗಿ IPOವನ್ನು ಏನು ಮಾಡ್ತಾವೆ ಅಂದ್ರೆ ಜಾರಿಗೆ ತರ್ತಾವೆ. ಸೊ ಶೇರ್ಸು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆದ ನಂತರ ಇನ್ವೆಸ್ಟರ್ಸು ಮಾರ್ಕೆಟ್ನಲ್ಲಿ ಬೈ ಆ್ಯಂಡ್ ಸೆಲ್ಲನ್ನು ಮಾಡ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ IPO ಅಂದರೆ ಗ್ಯಾರಂಟಿಡ್ ಪ್ರಾಫಿಟ್ ಅಲ್ಲ. ಲಿಸ್ಟಿಂಗ್ ನಂತರ ಶೇರ್ ಪ್ರೈಸ್ ಇಶ್ಯೂ ಪ್ರೈಸ್ಗಿಂತ ಮೇಲೆ ಹೋಗಬಹುದು ಅಥವಾ ಕೆಳಗೂ ಹೋಗ್ಬೋದು. ಅಂದರೆ ಈಗ IPOನಲ್ಲಿ ಏನು ಮಾಡಿದ್ರು ಅಂದ್ರೆ ಕಂಪ್ನೀಸು ಶೇರ್ಸ್ಗಳನ್ನು ಆಫರ್ ಮಾಡಿದರು. ಸೊ ಶೇರ್ಸ್ಗಳನ್ನು ಆಫರ್ ಮಾಡೋಣ. ಇವಾಗ ಪಬ್ಲಿಕ್ ಏನು ಮಾಡ್ತೈತಿ ಅಂದ್ರೆ IPO ಮುಖಾಂತರ ಶೇರ್ಸನ್ನು ತಗೋಬೋದು. ಸೊ ಅಂದ್ರೆ IPO ಅಲ್ಲಿ ಒಂದು ಸರಿ ಶೇರ್ಸ್ ಲಿಸ್ಟ್ ಆದವು ಅಂದ್ರೆ ಆ ಲಿಸ್ಟ್ ಆದ ಬಳಿಕ ಆ ಶೇರ್ ಪ್ರೈಸು ಇಶ್ಯೂ ಪ್ರೈಸ್ಗಿಂತ ಮೇಲೂ ಹೋಗ್ಬೋದು
ಅಥವಾ ಕೆಳಗೂ ಹೋಗ್ಬೋದು. ಆದ್ದರಿಂದ IPO ಅಂದರೆ ಗ್ಯಾರಂಟಿಡ್ ಪ್ರಾಫಿಟ್ ಅಲ್ಲ. ಇನ್ ನೆಕ್ಸ್ಟ್ ಇನ್ವೆಸ್ಟಿಂಗ್ ವರ್ಸಸ್ ಟ್ರೇಡಿಂಗ್. ಸೊ ಈಗ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್. ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ಎರಡೂ ಒಂದೇನಾ? ಅಲ್ಲ. ಸೊ ಎರಡೂ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ಮೆಥಡ್ಸ್, ಆದ್ರೆ ಎರಡತ್ರದ್ದು ಅಪ್ರೋಚ್ ಏನಪ್ಪ ಅಂದ್ರೆ ಬೇರೆ ಬೇರೆ. ಸೊ ಫಸ್ಟ್ ಒನ್, ನಾವು ಇನ್ವೆಸ್ಟಿಂಗ್ ನೋಡ್ಬೇಕಂದ್ರೆ, ಇನ್ವೆಸ್ಟಿಂಗ್ ಅಂದ್ರೆ ಯೂಸ್ವಲಿ ನಾವೇನು ಅನ್ಕೋತೀವಿ, ಲಾಂಗರ್ ಟರ್ಮ್ ಪರ್ಸ್ಪೆಕ್ಟಿವ್ ಇರ್ತೈತಿ. ಸೊ ಇನ್ವೆಸ್ಟಿಂಗ್ ಅಂದ್ರೆ ಲಾಂಗ್ ಟರ್ಮ್ ಒಳಗೆ ನಾವೇನು ಮಾಡೋದು, ಮನಿಯನ್ನು ಅಂದರೆ ನಮ್ಮ ಹತ್ರ ಇರುವಂಥ ಹಣವನ್ನು ಇನ್ವೆಸ್ಟಿಂಗ್ ಮಾಡೋದು. ಸೊ ಇದ್ರೊಳಗೆ ಯಾವ ರೀತಿ ಅನಾಲಿಸಿಂಗ್ ಮಾಡ್ಬೋದು ಅಂದ್ರೆ, ಇನ್ವೆಸ್ಟರ್ ಏನು ಮಾಡ್ತಾನಂದ್ರೆ, ಒಂದು ಕಡೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಆ ಕಂಪ್ನಿ ಯಾವ ಥರ ಬಿಸ್ನೆಸ್, ಅದರ ಅರ್ನಿಂಗ್ಸ್ ಎಷ್ಟು, ಗ್ರೋತ್ ಎಷ್ಟು, ಮುಂದೆ ಫ್ಯೂಚರ್ ಒಳಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಬೋದು, ಅದ್ರ ವ್ಯಾಲ್ಯೂಯೇಷನ್ ಎಷ್ಟು, ಆಮೇಲೆ ಅದು ಫ್ಯೂಚರ್ ಒಳಗೆ ಯಾವ ರೀತಿಯಾದಂತಹ ಪ್ರಾಸ್ಪೆಕ್ಟ್ಸನ್ನು ಇಟ್ಕೊಂಡೈತಿ ಅಂಥೇಳಿ ಇವುಗಳನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಒಳಗೆ ಯಾವ ಥರಪ್ಪ ಅಂದ್ರೆ, ಶಾರ್ಟ್ ಟೈಮ್ ಪ್ರೈಸ್ ಮೂಮೆಂಟ್ ಮೇಲೆ ಜಾಸ್ತಿ ಏನಿರ್ತೈತಿ ಅಂದ್ರೆ ಫೋಕಸ್ ಇರ್ತೈತಿ. ಸೊ ಇಲ್ಲಿ ಯಾವ ಥರಪ್ಪ ಅಂದ್ರೆ, ಟ್ರೇಡರ್ಸ್ ಟ್ರೇಡ್ ಮಾಡ್ಬೇಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ತಾರೆ, ಪ್ರೈಸ್ ಆ್ಯಕ್ಷನ್ ನೋಡ್ತಾರೆ, ವ್ಯಾಲ್ಯೂಮ್ ನೋಡ್ತಾರೆ, ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಐತಿ ನೋಡ್ತಾರೆ, ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಅಷ್ಟೂ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಟ್ರೇಡಿಂಗನ್ನು ಮಾಡ್ತಾರೆ. ಸೊ ಎಷ್ಟು ಚಂದ ನೋಡ್ರಿ, ಇನ್ವೆಸ್ಟಿಂಗ್ ವರ್ಸಸ್ ಟ್ರೇಡಿಂಗ್. ಸೊ ಎರಡಕ್ಕೂ ಏನದಾವ ಅಂದ್ರೆ ಭಾಳ ಡಿಫ್ರೆನ್ಸ್ ಅದಾವೆ. ಸೊ ನೆಕ್ಸ್ಟ್ ನೋಡ್ರಿ, ಸೊ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪ, ಬಿಸ್ನೆಸ್ ಪ್ಲಸ್ ಲಾಂಗ್ ಟರ್ಮ್. ಅದೇ ಟ್ರೇಡಿಂಗ್ ಅಂದ್ರೆ ಪ್ರೈಸ್ ಪ್ಲಸ್ ಶಾರ್ಟ್ ಟರ್ಮ್. ಸೊ ಯಾವುದು ಬೆಟರ್ ಅಂತ ಹೇಳಿ ನಾವು ಏನು ಮಾಡೋಕ್ಕಾಗಂಗಿಲ್ಲ ಅಂದ್ರೆ, ಒಂದೇ ಆನ್ಸರ್ ಮುಖಾಂತರ ಹೇಳಕ್ಕೆ ಬರೋಂಗಿಲ್ಲ. ಸೊ ಈ ಇನ್ವೆಸ್ಟಿಂಗು ಮತ್ತು ಟ್ರೇಡಿಂಗ್ ಇವೆರಡರೊಳಗೆ ಯಾವುದು ಬೆಟರ್ ಅನ್ನೋದು ನಿಮ್ಮ ಗೋಲು, ನಿಮ್ಮ ಟೈಮ್ ಫ್ರೇಮು, ನಿಮ್ಮ ನಾಲೆಡ್ಜು ಮತ್ತು ನಿಮ್ಮ ರಿಸ್ಕ್ ಟಾಲರೆನ್ಸ್ ಮೇಲೆ ಏನಾಗಿರ್ತೈತಿ ಅಂದ್ರೆ ಡಿಫೆಂಡ್ ಆಗಿರ್ತೈತಿ. ನೆಕ್ಸ್ಟ್ ಇನ್ ಲಾಸ್ಟ್ ಒನ್ ಪಾಯಿಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯಾಕೆ ತೊಗೊಳತ್ತೀವಿ ಅಂದ್ರೆ, ಈಗ ಸ್ಟಾಕ್ ಮಾರ್ಕೆಟ್ ಇಷ್ಟೊತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಏನು ಮಾಡಿದ್ವಿ, ಬೇಸಿಕ್ಕಿಂದ ತೊಗೊಂಡು ಬಂದ್ವಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ನಾವು ಪ್ರಾಫಿಟ್ ಅಷ್ಟೇ ಅಂತ ಅನ್ಕೋಬಾರ್ದು. ಸೊ ಸ್ಟಾಕ್ ಮಾರ್ಕೆಟ್ ಒಳಗೆ ಏನಿರ್ತಾವೆ ಅಂದ್ರೆ ಸಾಕಷ್ಟು ಏರಿಳಿತಗಳಿರ್ತಾವೆ. ಸೊ ಅದೇ ರೀತಿ ನಾವು ಈಗ ಸ್ಟಾಕ್ ಮಾರ್ಕೆಟ್ ಒಳಗೆ ಹೋಗ್ತೀವಿ, ಮಾಡ್ತೀವಿ, ಸ್ಟಾಕ್ ಮಾರ್ಕೆಟ್ ಕಲಿತೀವಿ, ಮಾಡ್ತೀವಿ, ಅದ್ರಾಗ ನಾವು ಪ್ರಾಫಿಟ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತಲ್ಲ, ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಏನಪ್ಪ ಅಂದ್ರೆ ಈಕ್ವಲಿ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ಒಳಗೆ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡ್ ಒಳಗೆ ಲಾಸ್ ಆಗುವಂತಹ ಪಾಸಿಬಿಲಿಟಿ ಇರ್ತೈತಿ. ಸೊ ಆದ್ದರಿಂದ ನಾವು ಕ್ಯಾಪಿಟಲನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಏನು ಮಾಡ್ಕೋಬೇಕು ಅಂದ್ರೆ ಕಲಿಬೇಕು. ಸೊ ನನ್ನ ಕಡೆಯಿಂದ ಬಿಗಿನರ್ಸಿಗೆ ಸ್ವಲ್ಪ ಏನಪ್ಪ ಅಂದ್ರೆ ಸಜೆಷನ್ಸ್. ಸೊ ಒಂದು ಟ್ರೇಡ್ನಲ್ಲಿ ತುಂಬ ಕ್ಯಾಪಿಟಲ್ ರಿಸ್ಕ್ ಮಾಡಬೇಡಿ. ನೆಕ್ಸ್ಟ್ ಬಾರೋಡ್ ಮನಿ, ಸಾಲ ಮಾಡಿ ಟ್ರೇಡಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಿ. ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಯಾರಾದರೂ ಹೇಳಿದ್ರೆ ಎಚ್ಚರಿಕೆಯಿಂದ ಇರಿ. ಸೋಷಿಯಲ್ ಮೀಡಿಯಾ ಟಿಪ್ಸನ್ನು ಬ್ಲೈಂಡ್ಲಿ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ನೆಕ್ಸ್ಟ್ ಬಿಗ್ನರ್ಸ್ ಮಾಡುವಂತಹ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ನೋಡೋಣ. ಸೊ ಫಸ್ಟ್ ಒನ್ ಮಿಸ್ಟೇಕ್, ಫೋಮೋ ಮೀನ್ಸ್ ಪ್ರೈಸ್ ಆಲ್ರೆಡಿ ರ್ಯಾಲಿ ಆಗಿದೆ ಅಂತ ನೋಡಿ ಲೇಟಾಗಿ ಎಂಟ್ರಿ ತೆಗೆದುಕೊಳ್ಳೋದು. ಸೊ ಇದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಓವರ್ ಟ್ರೇಡಿಂಗ್, ಮಿಸ್ಟೇಕ್ ನಂಬರ್ 2. ಎವ್ರಿ ಡೇ ಟ್ರೇಡ್ ಮಾಡಬೇಕು ಅನ್ನೋ ಮೈಂಡ್ಸೆಟ್. ಸೊ ಈ ಮೈಂಡ್ಸೆಟ್ಟನ್ನು ದೂರ ಮಾಡಿ. ಬ್ಲೈಂಡ್ ಟಿಪ್ಸ್, ಮಿಸ್ಟೇಕ್ 3. ಯಾರೋ ಹೇಳಿದ ಸ್ಟಾಕನ್ನು ರಿಸರ್ಚ್ ಇಲ್ಲದೆ ಬೈ ಮಾಡೋದು. ಸೊ ಯಾರಾದರೂ ಹೇಳಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಅನಾಲಿಸ್ ಮಾಡಲ್ದ, ಅದ್ರ ಬಗ್ಗೆ ತಿಳ್ಕೊಳ್ಳಲ್ದ, ಕಂಪ್ನಿ ಯಾವ ಥರ ಐತಿ, ಯಾವ ಥರ ಮೂಮೆಂಟ್ ಆಗತೈತಿ ಅನ್ನೋದನ್ನು ನೋಡದೆ ಬೈ ಮಾಡೋದು. ಸೊ ನೆಕ್ಸ್ಟ್ ನೋ ಪ್ಲ್ಯಾನ್, ಮಿಸ್ಟೇಕ್ ನಂಬರ್ 4. ಎಂಟ್ರಿ ಗೊತ್ತಿದೆ ಬಟ್ ರಿಸ್ಕ್ ಆ್ಯಂಡ್ ಎಕ್ಸಿಟ್ ಪ್ಲ್ಯಾನ್ ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಟ್ರೇಡ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದರೆ ನೀವು ಈಗ ಸ್ಟಾಕ್ ಮಾರ್ಕೆಟ್ ನೋಡ್ಕೊತ ಕೂತೀರಿ, ಅಲ್ಲಿ ಎಂಟ್ರಿ ಗೊತ್ತೈತಿ ಬಟ್ ನಿಮ್ಗೆ ರಿಸ್ಕ್ ಎಷ್ಟಿಡಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ಗೊತ್ತಿಲ್ಲ. ಸೊ ಆ ರೀತಿಯಾದಂತಹ ಎಂಟ್ರಿಗಳು ಸಿಕ್ಕಿದ್ರೆ ಅವಾಯ್ಡ್ ಮಾಡಿರಿ. ನೆಕ್ಸ್ಟ್ ಎಮೋಷ್ನಲ್ ಡಿಸಿಷನ್ಸ್, ಮಿಸ್ಟೇಕ್ ನಂಬರ್ 5. ಪಿಯರ್ ಆ್ಯಂಡ್ ಗ್ರೀಡ್ ಆಧಾರದೊಳಗೆ
ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳೋದು. ಸೊ ಇದಕ್ಕೆ ಏನಂತಾರೆ ಅಂದರೆ ಎಮೋಷ್ನಲ್ ಡಿಸಿಷನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಏನೂ ಸೆಟಪ್ ಇಲ್ಲ ಅಂದ್ರೆ ನೋ ಸೆಟಪ್ ನೋ ಟ್ರೇಡ್. ಏನು ನಿಮ್ಗೆ ನೀವು ಟ್ರೇಡ್ ಮಾಡ್ಕೊಳಕ್ಕೆ ಏನೂ ಸೆಟಪ್ ಇಲ್ಲ ಮಾಡಿಲ್ಲ ಅಂದ್ರೆ ಅಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಅವತ್ತಿನ ಡೇ ಟ್ರೇಡ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಎಲ್ಲ ಮಿಸ್ಟೇಕ್ಸ್ಗಳನ್ನು ಬಿಗ್ನರ್ಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನೀವು ಏನು ಮಾಡ್ತೀರಿ ಅಂದ್ರೆ ಒಬ್ಬ ಒಳ್ಳೆಯ ಟ್ರೇಡರ್ ಆಗಿ ಇಂಪ್ರೂವ್ ಆಗ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ಫೌಂಡೇಶನ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ವಿ. ನೀವು ಕಂಪ್ಲೀಟ್ ಬಿಗಿನರ್ ಆಗಿದ್ರೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿ. ಮಾರ್ಕೆಟ್ನಲ್ಲಿ ಇಮಿಡಿಯೇಟ್ಲಿ ಮನಿ ಅರ್ನ್ ಮಾಡೋದಕ್ಕಿಂತ ಮೊದಲು ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವುದು ಮುಖ್ಯ. ಮೊದಲು ಲರ್ನ್ ಮಾಡಿ, ನಂತರ ಅನಲೈಸ್ ಮಾಡಿ, ರಿಸ್ಕ್ ಅಂಡರ್ಸ್ಟ್ಯಾಂಡ್ ಮಾಡಿ, ಆಮೇಲೆ ನಿಮ್ಮ ಡಿಸಿಷನ್ನ ತೆಗೆದುಕೊಳ್ಳಿ. ಇವತ್ತಿನ ಸೆಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ ಬೇಸಿಕ್ಸ್ ಅಥವಾ ಹೌ ಟು ರೀಡ್ ಅ ಸ್ಟಾಕ್ ಚಾರ್ಟನ್ನು ಡೀಟೇಲ್ ಆಗಿ ನೋಡೋಣ. ಥ್ಯಾಂಕ್ ಯು ಎವ್ರಿವನ್. ಲರ್ನ್ ಫಸ್ಟ್, ಮ್ಯಾನೇಜ್ ರಿಸ್ಕ್ ಆ್ಯಂಡ್ ಕೀಪ್ ಇಂಪ್ರೂವಿಂಗ್. सी यू इन द नेक्स्ट वीडियो. वीडियोस बनाने हैं फिल्मोरा है ना.